ಮಹಿಳಾ ಮೀಸಲಾತಿಗೆ ನಾವು ವಿರೋಧ ಇಲ್ಲ. ಬೆಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟಪಡಿಸ್ತಾ ಇದ್ದಾರೆ. 2023ರಲ್ಲೇ ಪಾರ್ಲಿಮೆಂಟಲ್ಲಿ ಈ ಬಿಲ್ ಪಾಸ್ ಆಗಿಬಿಟ್ಟಿದೆ ರೀ. ಇದನ್ನು 2028, 29 ಆವಾಗ ಅಪ್ಲೈ ಮಾಡ್ಕೊಳ್ತೀವಿ ಅಂತ ಅವತ್ತಿಗೆ ಹೇಳಿದರು. 2023 ಆದಮೇಲೆ ಈಗ 2026 ಯಾವ ಚುನಾವಣೆಯಲ್ಲಿ ಬೇಕಾದರೂ ಈ ಮೀಸಲಾತಿನ ಅಪ್ಲೈ ಮಾಡಬಹುದಾಗಿತ್ತು. ಯಾಕೆ ಮಾಡಲಿಲ್ಲ ಕೇಂದ್ರ ಸರ್ಕಾರ? ಯಾವ ಚುನಾವಣೆಯಲ್ಲಿ ಬೇಕಾದರೂ ಮಾಡಬಹುದಾಗಿತ್ತು. ಯಾವುದಕ್ಕೆ? 543 ಸ್ಥಾನಗಳಿದೆಯಪ್ಪ ಪಾರ್ಲಿಮೆಂಟಲ್ಲಿ, ಅಪ್ಲೈ ಮಾಡ್ಕೊಳ್ಳಿ. ಇದನ್ನು 33% ಅವರು ಜಾರಿ ಮಾಡಲಿ. ನಾವು ತಕರಾರೇ ಮಾಡಿಲ್ಲ ಇದಕ್ಕೆ. ಇವರು ಪ್ರತಿ ಸಲ ಎಲೆಕ್ಷನ್ ಬಂದಾಗ ಇದನ್ನು ಬಳಸ್ಕೊಳ್ತಾ ಇದ್ದಾರೆ. ಇಲ್ಲಿ ಎಲೆಕ್ಷನ್ ಈಗ ಒಂದಷ್ಟು ರಾಜ್ಯಗಳ ಚುನಾವಣೆ ನಡೀತಾ ಇದೆಯಪ್ಪ. ತಮಿಳುನಾಡು ಅಂತಾರೆ, ವೆಸ್ಟ್ ಬೆಂಗಾಲ್ ಅಂತಾರೆ. ಇಂಥ ಎಲೆಕ್ಷನ್ ಮಧ್ಯದಲ್ಲಿ ವಿಶೇಷ ಅಧಿವೇಶನ ಕರೆದರು. ಇವಾಗ ಏನು ವಿಚಾರಕ್ಕೆ? ಮಹಿಳಾ ಮೀಸಲಾತಿ. ಇದು ಮಹಿಳಾ ಮೀಸಲಾತಿ ಎನ್ನುವ ಮುಸುಕಿನ ಒಳಗಡೆ ಅಡಗಿರುವ ಕ್ಷೇತ್ರಗಳ ಪುನರ್ವಿಂಗಡಣೆಯ ಅಸ್ತ್ರ ಇದು. ಕ್ಷೇತ್ರಗಳ ಪುನರ್ವಿಂಗಡಣೆ. ಈ ಬಿಲ್ ಪಾಸ್ ಆದರೆ ಆ ಬಿಲ್ಲು ಪಾಸ್ ಆಗಿಬಿಡುತ್ತೆ. ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯವಾಗ್ತದಾಗ ಜನಸಂಖ್ಯೆ ನಿಯಂತ್ರಣ ಮಾಡಿಕೊಂಡಿರೋದು, ಅಭಿವೃದ್ಧಿ ಆಗಿರೋದು, ತೆರಿಗೆ ಜಾಸ್ತಿ ಕಟ್ಟೋದು, ದೇಶಕ್ಕೆ ಆದಾಯ ಜಾಸ್ತಿ ತಂದುಕೊಡೋದು. ನಮ್ಮ ರಾಜ್ಯಗಳಿಗೆ ಅನ್ಯಾಯ ಆಗುತ್ತೆ. ಉತ್ತರದವರು ಡಿಸೈಡ್ ಮಾಡಿಬಿಡ್ತಾರೆ ಇನ್ಮೇಲೆ ದೇಶವನ್ನು ಯಾರು ಆಳಬೇಕು ಅಂತ. 600 ಸ್ಥಾನಗಳು ಪಾರ್ಟಿ ಯಾವುದಾದ್ರೂ ಇರಲಿ, ಯಾವ ಪಾರ್ಟಿ ಆದರೂ ಬರಲಿ, ಉತ್ತರದ ರಾಜ್ಯಗಳೇ ಆರಿಸ್ಬಿಟ್ರೆ ದಕ್ಷಿಣದ ಮಾತಿಗೆ ತೂಕ ಎಲ್ಲಿದೆ? ಈ ಮಹಿಳಾ ಮೀಸಲಾತಿಯನ್ನು ಅವ್ರು ಆಲ್ರೆಡಿ ಪಾಸಾಗಿದ್ದನ್ನು ಮತ್ತೆ ಯಾಕೆ ಮಂಡಿಸಿದ್ರು ಇಲ್ಲಿ? ಇದಕ್ಕೆ ಅರ್ಥವೇ ಇಲ್ಲ. ಇದಕ್ಕೆ ಈಗ ಯಾಕೆ ಮಂಡಿಸಿದ್ರು ಅಂದರೆ ಎಲೆಕ್ಷನಲ್ಲಿ ಇದನ್ನು ಹೇಳ್ಕೊಳ್ಬೇಕು. ನೋಡಿದ್ರಾ, ಸ್ತ್ರೀ ವಿರೋಧಿಗಳಿವರು, ಮಹಿಳಾ ಮೀಸಲಾತಿ ವಿರೋಧಿಗಳು ಅಂಥೇಳಿ. ಅದಕ್ಕೂ ಸಂಬಂಧನೇ ಇರಲಿಲ್ಲ. ನಾವು ಮಹಿಳಾ ಮೀಸಲಾತಿ ಪರವಾಗಿಯೇ ಇದ್ದೀವಿ. ಆ ಬಿಲ್ 23ರಲ್ಲೇ ಪಾಸಾಗಿದೆ. ಈಗ ಅದನ್ನು ಜಾರಿ ಮಾಡಬೇಕು ಅಂತ ಅದರ ಹಿಂದೆ ಅದನ್ನು ಎಂಜಿನ್ ಮಾಡ್ಕೊಂಡು 2 ಬೋಗಿಲಿ ಇಟ್ಟಿದ್ರು. ಇದನ್ನು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನು ತಿದ್ದುಪಡಿ, ಇನ್ನೊಂದು ಕಡೆ ಇದೆ ಕ್ಷೇತ್ರಗಳ ಪುನರ್ವಿಂಗಡಣೆ. ಇದು ಇಟ್ಕೊಂಡು ಏನು ಮಾಡಿದ್ರು? ಅದು ಪಾಸಾಗಿದ್ದರೆ ಅಂದರೆ ಇಲ್ಲಿ 850 ಕ್ಷೇತ್ರ ಆದರೆ ಮಹಿಳೆಯರಿಗೆ ಮೀಸಲಾತಿ ಕೊಡ್ತೀವಿ ಅಂತ 543ರಲ್ಲೇ ಕೊಡಿ. ನಿಮ್ಗೆ ಯಾರು ಬೇಡ ಅಂದರು? 850 ಯಾಕೆ ಕೊಡಬೇಕು ನೀವು? ಅಲ್ಲೇನೋ ನೀವು ಕೊಟ್ಟಂತೆ ಅಲ್ಲಿ 200 ಸೀಟ್ ಜಾಸ್ತಿ ಆದಂತೆ, ದಕ್ಷಿಣಕ್ಕೆ ಅನ್ಯಾಯ ಆದಂತೆ, ಎಲ್ಲವೂ ಅಡಗಿದ್ದಂಥ ರಹಸ್ಯ ಇದು. ಅದನ್ನು ಜಾರಿ ಮಾಡಬೇಕು 2023ರದ್ದು ಅಷ್ಟೇ. ಮುಂದಿನ ಚುನಾವಣೆಗೆ ಜಾರಿ ಮಾಡಿಕೊಳ್ಳಿ. 28, 29ಕ್ಕೆ ವೆಯ್ಟ್ ಮಾಡೋದೇ ಬೇಡ. ನಾವೆಲ್ಲ ಓಕೆ ಇದ್ದೀವಿ ಮಹಿಳಾ ಮೀಸಲಾತಿಗೆ. ಸಂವಿಧಾನ ತಿದ್ದುಪಡಿ ಮಾಡಿದ್ದರಿಂದ ಇದು ಬಿದ್ದು ಹೋಯಿತು. ಮಸೂದೆ ಪಾಸಾಗಿತ್ತು, ಸಂವಿಧಾನದಲ್ಲಿ ಅಮೆಂಡ್ಮೆಂಟ್ ಮಾಡೋಕ್ಕೆ ಹೋದ್ರಲ್ಲ ನೀವು, ಬೇರೆ 2 ಸೇರಿಸ್ಕೊಂಡು, ಆಗ ಇದು ಬಿದ್ದು ಹೋಯ್ತು ಅಷ್ಟೇ. ಕ್ಷೇತ್ರ ಮರುವಿಂಗಡಣೆ, ಮಹಿಳಾ ಮೀಸಲಾತಿ ಒಟ್ಟಿಗೆ ತಂದುಬಿಟ್ರು. ಅವರು ರಾಜಕೀಯ ಮಾಡೋಕ್ಕೇನೆ ತಂದಿದ್ದು. ನಾವು ಮಹಿಳಾ ಮೀಸಲಾತಿಗೆ ವಿರೋಧ ಮಾಡಿಲ್ಲ. ಪುನರ್ವಿಂಗಡಣೆಗೆ, ಕ್ಷೇತ್ರಗಳ ಪುನರ್ವಿಂಗಡಣೆಗೆ ಮಾತ್ರ ವಿರೋಧ ಇದೆ, ಮಹಿಳಾ ಮೀಸಲಾತಿ ಮಸೂದೆಗೆ ಅಲ್ಲ ಅಂಥೇಳಿ ಮುಖ್ಯಮಂತ್ರಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾವು ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. 23ರಲ್ಲಿ ಪಾಸ್ ಆಗಿದೆ ಪಾರ್ಲಿಮೆಂಟ್, 23ರಲ್ಲಿ. ಸೊ ಅವರು ಇಂಪ್ಲಿಮೆಂಟ್ ಮಾಡಬೇಕಷ್ಟೇ. ಈಗ ಮುಂದಿನ ಚುನಾವಣೆಗೆ ಇಂಪ್ಲಿಮೆಂಟ್ ಮಾಡಲಿ. ಈಗ ಅವರು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ತಂದದ್ರಿಂದ ಬಿದ್ದೋಯ್ತು. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಒಂದೇ ಮಾಡಿದ್ರೆ, ಮಹಿಳಾ ಮೀಸಲಾತಿ ಒಂದೇ ಮಾಡಿದ್ರೆ, ಡಿಲಿಮಿಟೇಷನ್ ಮಾಡ್ತೇನೆ ಅದನ್ನ ಫಿಕ್ಸ್ ಮಾಡಿದ್ರು, ಅದರಿಂದ ಬಿದ್ದೋಯ್ತು. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿದ್ರು. ದೇ ಪ್ಲೇಡ್ ಪಾಲಿಟಿಕ್ಸ್. ಅವರು ರಾಜಕೀಯ ಮಾಡಕ್ಕೋಸ್ಕರ ಎರಡನ್ನೂ, ಡಿಲಿಮಿಟೇಷನ್ ಮತ್ತೆ ಮಹಿಳಾ ಮೀಸಲಾತಿ ಎರಡನ್ನೂ ಒಟ್ಟಿಗೆ ತಗೊಂಡ್ಬಂದಿದ್ರು. ನಾವು ವಿ ಆರ್ ಅಗೇನ್ಸ್ಟ್ ಓನ್ಲಿ ಡಿಲಿಮಿಟೇಷನ್, ವಿ ಆರ್ ನಾಟ್ ಅಗೇನ್ಸ್ಟ್ ವುಮೆನ್ ರಿಸರ್ವೇಶನ್. ಕನ್ನಡದಲ್ಲಿ